ಸರ್ ಏನ್ ಮಾಡ್ತಿದ್ದೀರಾ ನೀವು? ಎಲ್ಲರೂ ಕಳೆ ಕಟ್ ಮಾಡಿದ್ರೆ ನೀವು ಕರಿಬೇವೇ ಕಟ್ ಮಾಡಿ ಹೋಗಿತ್ತಾ ಇದ್ರಲ್ಲ? ಅಲ್ಲ ಮೇಡಮ್, ಒಂದಲ್ಲ ಒಂದು ಕಾಲದಲ್ಲಿ ಅದೃಷ್ಟ ಲಕ್ಷ್ಮಿನೂ ಹೌದು, ಒಂದಲ್ಲ ಒಂದು ರೀತಿಯಲ್ಲಿ ಗೊಬ್ಬರನೂ ಹೌದು ಮೇಡಮ್. ಅಯ್ಯೋ ಶಿವನೇ, ಸರ್ 3/4 ಎಕರೆಯಲ್ಲಿ ಕರಿಬೇವು ಬೆಳೆದಿದ್ದೀರಾ. ಇದನ್ನ ಎಷ್ಟೋ ಒಟ್ಟು ಹೋಗಿ ಕೊಟ್ಟು ಬಂದ್ರೆ ನಿಮ್ಗೊಂದು 5,000 ರೂಪಾಯಿ ಸಿಗಲ್ವಾ? ನಾವು ಖರ್ಚು ಮಾಡಿದ್ರೆ 15,000, ಅದಕ್ಕೆ 5,000 10,000 ಕೊಟ್ಟು ಬಂದ್ರೆ ಏನು ಉಳಿತು ಮೇಡಮ್? ಹಾಗಾಗಿ ಎಲ್ಲ ಕಡ್ದು ಭೂಮಿಗೆ ಸೇರಿಸ್ಬಿಡ್ತೀರಾ? ಈಗ ಭೂಮಿ ತಾಯಿನೇ ನಮ್ಮನ್ನು ಚೆನ್ನಾಗಿ ಇಟ್ಕೊಳ್ಳೋದು. ಭೂಮಿ ತಾಯಿನ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಮುಂದೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅನ್ನೋ ನಂಬಿಕೆಯಲ್ಲಿ ಕಟ್ ಮಾಡ್ಬಿಡ್ತೀವಿ. ಹಿಂದೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೆ ನಾನು, ಯಾವುದೇ ಕಾರಣಕ್ಕೂ ಕಮ್ಮಿಗಂತೂ ಕೊಡಲ್ಲ, ರೇಟ್ ಇದ್ದಾಗ ಕೊಡ್ತೀನಿ, ಇಲ್ಲದೆ ಇದ್ರೆ ಮಲ್ಚಿಂಗ್ ಮಾಡ್ತೀನಿ ಭೂಮಿಗೆ ಅಂತ ಹೇಳಿ 20 ರೂಪಾಯಿ ಹಾಕಿ ಅವ್ನಿಗೋಗಿ 10 ರೂಪಾಯಿ ಕೊಡೋ ಬದಲು ಅದನ್ನೇ ಭೂಮಿ ತಾಯಿಗೆ ಕೊಟ್ಟರೆ ಅದರಲ್ಲಿ ತಾಕತ್ತಾಗಿ ನಮಗೆ ನೆಕ್ಸ್ಟ್ ಬೆಳೆಯಲ್ಲಿ ಕೊಟ್ಟೆ ಕೊಡ್ತೀವಿ. ಎಷ್ಟು ಆದಾಯ ಬಂತು ನಿಮಗೆ? ಇವತ್ತು ನಾನು ಕರಿಬೇವನ್ನ ಬೆಳೆಸಿದ್ದೀನಿ, ಮುಂದೊಂದು ದಿನ ನನ್ನನ್ನು ಬೆಳೆಸುತ್ತೆ ಅಂತ ಹೇಳಿ ಮಾತಾಡ್ತಿದ್ರಿ. ನೀವು ಲಾಭದಲ್ಲಿದ್ದಾಗ ಏನು ಮಾಡ್ತೀರಾ, ನೀವು ನಷ್ಟದಲ್ಲಿದ್ದಾಗ ಏನು ಮಾಡ್ತೀರಾ? ನವೆಂಬರ್ ತಿಂಗಳಲ್ಲಿ ಕರಿಬೇವು ಬರಲ್ಲ. ಬೇಕಾಗಿರೋದೇನು ಸೀಸನ್ ಇದ್ದಾಗ ರೇಟು. ನೀವು ಸೀಸನ್ ಇಲ್ದಾಗ ರೇಟ್ ಯಾರು ಕೊಡಲ್ಲ. 6 ತಿಂಗಳು ಕನಿಷ್ಠ ಪಕ್ಷ ರೇಟ್ ಇರ್ತೈತೆ. 6 ತಿಂಗಳು ಸೀಸನ್ ಇರ್ತದೆ. ಯಾವುದೇ ಕಾರಣಕ್ಕೂ ಕಮ್ಮಿಗಂತೂ ಕೊಡಲ್ಲ. ರೇಟ್ ಇದ್ದಾಗ ಮಾರ್ತೀನಿ, ನಿಕ್ಕಂತೆ ನನ್ನ ಭೂಮಿಗೆ ಬಿಡ್ತೀನಿ ಅಂತ. ಅದೇಲ್ವೆಲ್ರಿ ಕರಿಬೇವು ನೀನು ಹೆಂಗೆ ಬಂದೈತೆ ನಂದು ಬಂದೈತಿ. ಕಾರಣ ಆರ್ಗ್ಯಾನಿಕ್. 4 ಎಕರೆಯಲ್ಲಿ ಟೋಟಲ್ 45,000 ಗಿಡ. ನಮಸ್ಕಾರ ರೈತ ಬಾಂಧವರೇ, ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಇಲ್ಲಿವರೆಗೂ ನೀವು ಹಸಿರೆಲೆ ಗಿಡಗಳನ್ನು ಮಲ್ಚ್ ಮಾಡಿ ಭೂತಾಯಿಗೆ ಸಮರ್ಪಣೆ ಮಾಡಿರೋದನ್ನ ನೋಡಿದ್ದೀರಿ. ಹಲವು ದ್ವಿದಳ ಧಾನ್ಯದ ಬೆಳೆಗಳನ್ನು ಮಲ್ಚ್ ಮಾಡಿರೋದನ್ನ ನೋಡಿದ್ರಿ. ಆದರೆ ಇಲ್ಲಿ ಬಹು ಅಪರೂಪ ಅಂತಂದ್ರೆ ಕರಿಬೇವು. ಇದನ್ನು ಕೂಡ ಈಗ ಕಟ್ ಮಾಡ್ತಾರೆ, ಭೂತಾಯಿಗೆ ಹಾಕಿ ಮಲ್ಚ್ ಮಾಡಿ ಗೊಬ್ಬರ ಮಾಡ್ತೀನಿ, ಮಾರುಕಟ್ಟೆಗೆ ಮಾತ್ರ ಕೊಡೋದಿಲ್ಲ ಅಂತಿದ್ದಾರೆ. ಹಾಗಾದರೆ ಯಾಕೆ ರೈತ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ನೋಡಿ. ನೀವು ನಮ್ಮ ಗುಡ್ ಬೈನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಳೆ ವಿಡಿಯೋಗಳನ್ನು ನೋಡಿರ್ತೀರಿ. ಕೀರ್ತಿ ಎಂಬಂತಹ ರೈತರು ಅಡಿಕೆಯ ಮಧ್ಯೆ ದ್ವಿದಳ ಧಾನ್ಯ ಆಗಿರುವಂತಹ ಈ ಕರಿಬೇವನ್ನು ಹಾಕಿ ಅತ್ಯುನ್ನತವಾದಂತಹ ಫಸಲನ್ನು ತೆಗೆದುಕೊಂಡು ಒಳ್ಳೆ ದುಡ್ಡನ್ನು ಕೂಡ ಮಾಡಿ ಇವತ್ತು ಇದನ್ನ ನಾನು ಭೂತಾಯಿಗೆ ಸಮರ್ಪಣೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ, ಏನು ಕತೆ, ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ ಬನ್ನಿ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಕ್ಕೆ ಇವತ್ತು ನೀವು ಮಲ್ಚ್ ಮಾಡ್ತೀನಿ ಅಂತಿದ್ದೀರಿ, ಏನಾಯ್ತು ಮೇಡಮ್? ಹಿಂದೆ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೆ ನಾನು, ಯಾವುದೇ ಕಾರಣಕ್ಕೂ ಕಮ್ಮಿಗಂತೂ ಕೊಡಲ್ಲ, ರೇಟ್ ಇದ್ದಾಗ ಕೊಡ್ತೀನಿ, ಇಲ್ಲದೆ ಇದ್ರೆ ಮಲ್ಚಿಂಗ್ ಮಾಡ್ತೀನಿ ಭೂಮಿಗೆ ಅಂತ ಹೇಳಿದ್ದೆ. ಅದರಂತೆ ಮಾಡ್ತಾ ಇದ್ದೀನಿ ಮೇಡಮ್, ಮಲ್ಚಿಂಗ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದು ಮಲ್ಚ್ ಮಾಡಿದ್ರೆ ಇದರಿಂದನೂ ಬೆನಿಫಿಟ್ಸ್ ಇದೆ? ಹೌದು ಮೇಡಮ್. ಈಗ ಇದರಲ್ಲಿ ನನಗೆ ಜಿಂಕ್ ಅಂಶ ಮತ್ತು ಕಬ್ಬಿಣದ ಅಂಶ ಹೇರಳವಾಗೈತೆ ಕರಿಬೇವಲ್ಲಿ. ಅದ್ರ ಸಲುವಾಗಿ ಏನು ತೊಂದರೆ ಇಲ್ಲ. ಈಗ ಈ ಭೂಮಿ ತಾಯಿ ಫಲವತ್ತತೆ ಆಗಿದ್ರೇನೆ ನಾವು ಲಾಭ ತೆಗಿಯಕ್ಕಾಗೋದು, ನಾವು ಆರೋಗ್ಯವಾಗಿರಕ್ಕಾಗೋದು. ಅದ್ರ ಸಲುವಾಗಿ ಭೂಮಿ ತಾಯಿಗೆ ಸೇರ್ಲಿ ಬಿಡ್ರಿ ಅಂತ ಸಮರ್ಪಣೆ ಮಾಡ್ತಾ ಇದೀವಿ ಮೇಡಮ್ ಭೂಮಿ ತಾಯಿಗೆ. ಅಲ್ಲ, ಇದನ್ನ ಮಾರಿದ್ರೆ ಎಷ್ಟೋ ದುಡ್ಡು ಸಿಗುತ್ತಲ್ಲ, 100, 200, 1000 ರೂಪಾಯಿ ಸಿಗುತ್ತೆ. ಕಡ್ದು ಮಾರೋದನ್ನ ಬಿಟ್ಬಿಟ್ಟು ನೀವು ಇದನ್ನ ಭೂತಾಯಿಗೆ ಸಮರ್ಪಣೆ ಮಾಡ್ತೀನಿ ಅಂತಂದ್ರೆ ಬೇರೆ ಬೆಳೆ ಹಾಕೋಬಹುದಲ್ಲ ಸಮರ್ಪಣೆ ಮಾಡಕ್ಕೆ. ಈ ಕರಿಬೇವಿನ ಮೇಲೆ ಪ್ರಯೋಗ ಯಾಕೆ? ಕರಿಬೇವಿನ ಮೇಲೆ ಪ್ರಯೋಗ ಯಾಕೆ ಅಂತಂದ್ರೆ ಮೇಡಮ್, ಈಗ ಕಮ್ಮಿ ಆಗೋದ್ರಿಂದ ಈಗ ಅವ್ರಿಗೆ 10 ರೂಪಾಯಿ ಕೊಟ್ಟು ನಾವು ಈಗ ಅದಕ್ಕೆ ಬಂಡವಾಳ ಅಂತ 20 ರೂಪಾಯಿ ಹಾಕಿ ಅವನಿಗೋಗಿ 10 ರೂಪಾಯಿ ಕೊಡೋ ಬದಲು ಅದನ್ನೇ ಭೂಮಿ ತಾಯಿಗೆ ಕೊಟ್ರೆ ಅದರಲ್ಲಿ ತಾಕತ್ತಾಗಿ ನಮ್ಗೆ ನೆಕ್ಸ್ಟ್ ಬೆಳೆಯಲ್ಲಿ ಕೊಟ್ಟೆ ಕೊಡುತ್ತೆ. ಈಗ ಸೀಸನ್ ಇಲ್ಲ ಕರಿಬೇವಿಗೆ, ಈಗ ಸೀಸನ್ ಇಲ್ಲ. ಜೂನ್ ತಿಂಗಳಿಂದನೂ ಸೀಸನ್ ಇಲ್ಲ. ಕಮ್ಮಿ ರೇಟಿಗೆ ಹೇಳ್ತಾರೆ. ಅವ್ರು ಹೆಂಗೆ ಅಂತಂದ್ರೆ ತಗೊಂಡು ಹೋದ್ರೆ ಯಾಕೆ ತಗೊಂಡ್ಬಂದೆ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ದಾರೆ. ಅದ್ರ ಸಲುವಾಗಿ ಯಾಕೆ ಕೊಡಬೇಕು ಅನ್ನೋ ಸಲುವಾಗಿ ನಾನು ನಮ್ಮ ಕರಿಬೇವನ್ನ ನಮ್ಮ ಭೂಮಿಗೆ ಕೊಡ್ತಾ ಇದೀನಿ ಮೇಡಮ್, ಮಲ್ಚಿಂಗ್ ಆಗಿ. ಹೆಂಗೆ ಅಂದ್ರೆ ಈಗ ರೈತ ಅಷ್ಟೆಲ್ಲ ಮುತುವರ್ಜಿ ವಹಿಸಿ ಕಷ್ಟಪಟ್ಟು ನಾನು ಇದಕ್ಕೆ ಬೆವರು ಸುರಿಸಿ ನಾನು ಈ ಬೆಳೆನ ಬೆಳೆದಿದ್ದೀನಿ, ಇವತ್ತು ಮಾರುಕಟ್ಟೆಯಲ್ಲಿ ರೇಟ್ ಇಲ್ಲ ಅಂದಿದ ತಕ್ಷಣ ಅವ್ನು ಯಾರೋ ನನ್ನನ್ನು ಕ್ಷುಲ್ಲಕವಾಗಿ ನೋಡ್ತಾ ಇದ್ದಾನೆ ಅಂತಂದಾಗ ನಾನು ಏನಕ್ಕೆ ಅವ್ನಿಗೆ ಹೋಗ್ಕೊಡ್ಬೇಕು? ಹೌದು, ಇದನ್ನ ಭೂಮಿಗೆ ಸೇರಿಸಿದ್ರೆ ಭೂತಾಯಿ ಒಡಲಲ್ಲಿ ಇದ್ಬಿಟ್ಟು ಗೊಬ್ಬರ ಆಗುತ್ತೆ, ಬೇರೆ ಬೆಳೆಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ನಿರ್ಧಾರ ಈಗ ಕೀರ್ತಿ ಅವರದ್ದು. ಓಕೆ ಸರ್, ಈಗ ಇವತ್ತಿದನ್ನ ಮಲ್ಚ್ ಮಾಡಕ್ ರೆಡಿ ಆಗಿದ್ದೀರಿ. ಈಗ ಆಲ್ಮೋಸ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಮಗೋಸ್ಕರ ಉಳಿಸಿದ್ರ ಹಾಗಾದ್ರೆ? ಅದೇನೋ ಅಕಸ್ಮಾತ್ ಆಗಿ ಉಳ್ಕೊಂಡೈತೆ. ಓಕೆ ಸರ್, ಏನಂದ್ರೆ ಈಗ ಈ ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿತ್ತು, ಈಗಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕರಿಬೇವು. ಅವತ್ತು ಒಳ್ಳೆ ರೇಟ್ ಇತ್ತು ಮಾರುಕಟ್ಟೆಯಲ್ಲಿ. ಸೊ ಯಾವ ರೀತಿ ದುಡ್ಡು ಮಾಡಿದ್ರಿ ನೀವು, ಅದ್ರ ಬಗ್ಗೆ ಹೇಳಿ. ಅವಾಗ ನನಗೆ ಕೆಜಿಗೆ 55, 60 ಇಷ್ಟು ಕೊಟ್ಟು ತಗೊಂಡೋಗಿದ್ದಾರೆ. 60 ಅಂತಾನೆ ಕೊಟ್ಟಿದ್ದೀನಿ, 55 ಕೊಟ್ಟಿದ್ದೀನಿ, 40 ಕೊಟ್ಟಿದ್ದೀನಿ. ಒಬ್ಬರೇ ಪಾರ್ಟಿ ಅಲ್ಲ, ಬೇರೆ ಬೇರೆ ಪಾರ್ಟಿಗಳು ನಮ್ಮ ಹತ್ರ ಹೆಂಗ್ ನಡ್ಕಂತಾರೆ ಅದ್ರ ಮೇಲೆ. ಓಕೆ, ಸೊ ನೀವು ನೇರವಾಗಿ ಮಾರುಕಟ್ಟೆಗೆ ಹೋಗಿ ಕೊಡೋದಿಲ್ಲ ಅಂದ್ರೆ ಮಧ್ಯವರ್ತಿಗೆ? ನೇರವಾಗಿ ಅಂತಂದ್ರೆ ನಾನು ಬೆಂಗಳೂರು ಆಪ್ಕಾಮ್ಸ್ಗೆಲ್ಲ ಕೊಟ್ಟಿದ್ದೀನಿ ಮೇಡಮ್. ಆಪ್ಕಾಮ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಏರಳವಾಗಿ ಬೇಕಿಲ್ಲ ಕರಿಬೇವು. ನಾವಿಷ್ಟು ಬೆಳೆದಾಗ ಕನಿಷ್ಠ ಅಂದ್ರೆ ನಮಗೆ ಒಂದು 10 ಕ್ವಿಂಟಲ್, 12 ಕ್ವಿಂಟಲ್, 15 ಕ್ವಿಂಟಲ್ ಒಂದೇ ಸತಿ ಬಂದಾಗ ನಾವು ಮಾರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಂತವಾಗಿ ಅದಕ್ಕೆ ಅದ್ರ ಸಲುವಾಗಿ ನಾವು ಹಂತವಾಗಿ ಹಾಕಿರೋದು. ಅಂದ್ರೆ ಜೂನ್,
ಜುಲೈ ಆಗಸ್ಟ್ ಈ ಹಂತದಲ್ಲಿ ಹಾಕಿರೋದು. ಓಕೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಹೆಂಗ್ ಕಟಾವ್ ಮಾಡ್ಕೊಂತ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೇ ಸತಿ ಕಟಾವ್ ಮಾಡೋದು ಒಂದೇ ಸತಿ ಬರುತ್ತೆ, ಹಂತವಾಗಿ ಕಟಾವ್ ಮಾಡೋದು ಹಂತವಾಗಿ ಬರುತ್ತೆ. ಇದು ಹೆಂಗ್ ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬಹುದು ಕರಿಬೇವದಲ್ಲಿ. ನಾವು ಹಂತವಾಗಿ ಮಾಡಿರೋದ್ರಿಂದ ಈಗ ಸ್ವಲ್ಪ ಆಪ್ಕಾಮ್ಸ್ ಅಲ್ಲಿ ಸ್ವಲ್ಪ KR ಮಾರ್ಕೆಟ್ ಅಲ್ಲಿ ಈ ತರ ಕೊಟ್ಟಿದ್ವಿ. ಕೆಲವೊಬ್ರು ಇಲ್ಲಿಗೆ ಬಂದು ಕೊಯ್ಕೊಂಡು ಹೋಗಿದ್ದಾರೆ, ಇಲ್ಲಿಗೆ ಬಂದು ತಾಂಡು ಹೋಗ್ತಾರೆ. ಓಕೆ. ಯಾವಾಗ ಅವರಿಗೆ ಬೇಕಾದಾಗ. ಓಕೆ. ಇಲ್ಲಿ ಹೆಂಗಪ್ಪ ಅಂದ್ರೆ ಸೀಸನ್ ಇದ್ದಾಗ ನಾವ್ ಹೇಳ್ದಂತ ಅವ್ರು ಕೇಳ್ತಾರೆ, ಸೀಸನ್ ಇದ್ದಂತೆ. ಓಕೆ. ಸೀಸನ್ ಇಲ್ದಾಗ ಅವ್ರು ಹೇಳ್ದಂತೆ ನಾವು ಕೇಳ್ಬೇಕು. ಅದಕ್ಕೆ ಅವ್ರು ಹೇಳಿದಂತೆ ನಾನು ಕೇಳಲ್ಲ ಅನ್ನೋದಕ್ಕೋಸ್ಕರನೇ ನಾವು ಮಲ್ಚಿಂಗ್ ಮಾಡ್ತಾ ಇರೋದು. ಊಟ ಮಾಡಿದ್ರೆ ಭೂತಾಯಿನೇ ಊಟ ಮಾಡ್ಲಿ ಆಕೆ ಅಷ್ಟೇ. ಇನ್ನಷ್ಟು ನಮಗೆ ಫಸಲ್ ಕೊಡ್ತಾಳೆ. ಹೌದು, ನಾವು ಅಷ್ಟೆಲ್ಲ ಶ್ರಮ ವಹಿಸಿ ಅಷ್ಟೆಲ್ಲ ಕಷ್ಟ ಬಿದ್ದು ಅದ್ರದ್ದೆಲ್ಲ ನಾವು ಅನುಭವಿಸಿ ಅವನ್ಗೆ ಯಾರಿಗೋ ಲಾಭ ಮಾಡ್ಕೊಡಕ್ ನನ್ಗೆ ಇಷ್ಟ ಇಲ್ಲ. ಅದ್ರ ಸಲುವಾಗಿ ಅದ್ರ ಕಷ್ಟ ನಷ್ಟ ನನಗೆ ಲಾಭ ಸಿಗ್ಬೇಕು, ಇಲ್ಲ ನನ್ನ ಭೂಮಿ ತಾಯಿ ಫಲವತ್ತತೆ ಆಗ್ಬೇಕು ಅಷ್ಟೇ. ಈಗ ನಿಮ್ಮ ಹಲವು ವಿಡಿಯೋಗಳನ್ನ ನಮ್ಮ ರೈತ ಮಿತ್ರರು ನೋಡ್ಕೊಂಡು ಬಂದಿದ್ದಾರೆ. ಕೀರ್ತಿಯವರು ಒಂದು ಕಾಲದಲ್ಲಿ ಇವತ್ತು ನಾನು ಕರಿಬೇವನ್ನ ಬೆಳೆಸಿದ್ದೀನಿ, ಮುಂದೊಂದಿನ ನನ್ನನ್ನು ಬೆಳೆಸುತ್ತೆ ಅಂತ ಹೇಳಿ ಮಾತಾಡ್ತಿದ್ರಿ. ಸೊ ಕರಿಬೇವು ಬೆಳೆಸ್ತಾ ನಿಮ್ಮನ್ನ? ಗ್ಯಾರಂಟಿ ಮೇಡಮ್, ಅದರಲ್ಲಿ ಶೂರ್ಲಿ 100% ಸತ್ಯ. ಈಗಲೂ ಫೋನ್ಗಳು ಬರ್ತಾ ಇರ್ತವೆ, ಈಗಲೂ ಇನ್ಫಾರ್ಮೇಶನ್ ಕೇಳ್ತಾ ಇರ್ತಾರೆ. ಯಾರೇ ಇನ್ಫಾರ್ಮೇಶನ್ ಕೇಳಿದ್ರು ನಾನು ಹೇಳೋದು ಎರಡೇ ಮಾತು. ಅದರಲ್ಲಿ ಬೆಳೆ ನಿಮಗೆ ಬಂದಾಗ ಅಂದರೆ ನೀವು ಲಾಭದಲ್ಲಿದ್ದಾಗ ಏನು ಮಾಡ್ತೀರಾ, ನೀವು ನಷ್ಟದಲ್ಲಿದ್ದಾಗ ಏನು ಮಾಡ್ತೀರಾ ಅಂತ. ಅಂದರೆ ಈಗ ಉದಾಹರಣೆ ಸೀಸನ್ ಇದ್ದಾಗ ಏನು ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್. ಸೀಸನ್ ಇದ್ದಾಗ ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ತಾರೆ, ತೊಂದ್ರೆ ಇಲ್ಲ, ನಿಮ್ಮನ್ನೇ ಕಾಯ್ತಾ ಇರ್ತಾರೆ, ಕೊಡೋದನ್ನೇ ಕಾಯ್ತಾ ಇರ್ತಾರೆ. ಸೀಸನ್ ಇಲ್ದಾಗ ನೀವು ಅವ್ರು ಹೇಳ್ದಂತೆ ನೀವು ಕೇಳಕ್ಕೆ ಆಗಲ್ಲ. ಅವ್ರು ಹೆಂಗಾಗ್ತೈತೆ ಅಂತ ಅದು ಹೇಳಿದ್ನಲ್ಲ ನಾನು, ಅವ್ರು ಟ್ರೀಟ್ ಮಾಡೋದೇ ಬೇರೆ ತರ ಇರ್ತೈತೆ. ಅದ್ರ ಸಲುವಾಗಿ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಆಮೇಲೆ ಈಗಲೂ ನಾನು ಕೆಲವೊಬ್ರು ಫೋನ್ ಮಾಡಿದಾಗೆಲ್ಲ ಇದ್ದೀನಿ, ಈಗಲೂ ನಮ್ದು ವಾಟ್ಸಪ್ ಗ್ರೂಪ್ಗಳೆಲ್ಲ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅದು ಅವ್ರು ಏನೇ ರೆಸ್ಪಾನ್ಸ್ ಮಾಡಿದ್ರು ನಾನು 6 ರಿಂದ 8 ಗಂಟೆ ಒಳಗಡೆ ನಾನು ಇದು ಮಾಡಿ ಹೇಳ್ತೀನಿ. ಈಗಲೂ ಬೀಜಗಳು ನನಗೆ ಡಿಮ್ಯಾಂಡ್ ಐತೆ, ಈಗಲೂ ಕೊಡ್ತಾ ಇನ್ನ ಏನಾಯ್ತು ಅಂದ್ರೆ ಈ ಸತಿ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು. ಬೀಜಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆದ ಕಾರಣ ಈಗ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ಬೀಜ ಕೊಡೋಕ್ಕೆ. ಈಗಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ನೀವು ಇದನ್ನ ಕಡಿದು ಮಲ್ಚ್ ಮಾಡೋದಕ್ಕಿಂತ ಇನ್ನೊಂದು ಆಪ್ಷನ್ ಏನಂದ್ರೆ ಬೀಜಕ್ಕೆ ಬಿಟ್ಬಿಡ್ಬೋದಿತ್ತಲ್ಲ ಅಂತ. ಬೀಜಕ್ಕೆ ಬಿಡಕ್ಕೆ ಇದು ನಾವು ಹತ್ರ ಹಾಕಿದೀವಿ. ಯಾಕಂದ್ರೆ ನಾವು ಪ್ಲಾನೇ ಮೊದಲು ಮಾಡಿದ ಪ್ಲಾನ್ ಹೆಂಗೆ ಕಮರ್ಷಿಯಲ್ ಪ್ಲಾನ್ ಮಾಡಿದ್ ನಾವು. ಅಂದ್ರೆ 3 ಇಂಚಿಗೆ ಒಂದೊಂದು ಓಲು, ಆ ಓಲ್ಗೆ 3 ಬೀಜ ಈ ತರ ಹಾಕಿರೋದ್ರಿಂದ ಇದರಲ್ಲಿ ಬೀಜ 6 ತರ ಇಳುವರಿ ಬರಲ್ಲ ಮೇಡಮ್. ಅದು ಒಳ್ಳೇದು ಅಲ್ಲ. ಅದು ಅದನ್ನ ಮಾಡ್ಲೂಬಾರ್ದು. ಏನಪ್ಪ ಸಪ್ರೇಟ್ ಅಲ್ಲಿ 5 ಅಡಿಗೆ ಒಂದೊಂದು ಗಿಡಗಳು ಹಾಕೊಂಡು ಅದರಲ್ಲಿ ಬೀಜ ತೆಗಿಬೇಕು ಅನ್ನೋದಕ್ಕೋಸ್ಕರನೇ ನಾನು ಹೋದ್ಸತಿ ಬೀಜ ಬಿಟ್ಕೊಂಡು ಈಗ ಅದನ್ನ ಬಾರ್ಡ್ರಿಗೆ ಹಾಕ್ತೀನಿ. ನಾನು ತಿಂಗಳು ಕಳೆದಂತ ಬಾರ್ಡ್ರಿಗೆ ಹಾಕೊಂಡು ನಾನು ಬೇರೆ ಹತ್ರನೂ ಬೀಜ ತಗೋಬಾರ್ದು, ನನ್ನ ಹತ್ರನೇ ಬೀಜ ತಗೊಂಡೋಗ್ಲಿ ಅನ್ನೋ ಪ್ಲಾನ್ ಅಂತ ಈಗ ಮುಂದಕ್ಕೆ. ಈಗ ಬೀಜಕ್ಕಾಗಿ ಕೂಡ ಕರಿಬೇವು ಬೆಳಿತೀರಾ ಮುಂದೆ? ಹೌದು, ಬಾರ್ಡ್ರಲ್ಲಿ ಹಾಕ್ಬೇಕು ಅಂತ ಹೋಗ್ತಾ ಇದೀನಿ ಮೇಡಮ್. ಅಂದ್ರೆ ಇವಾಗ ನಾವು ನೋಡ್ದಂಗೆ ಈ ಕರಿಬೇವು ಅಂತಂದ್ರೆ ಇಷ್ಟೇ ಹೈಟ್ಗೆ ಬೆಳೆದು ಇಲ್ಲಿಗೆ ಸುಮ್ಮನಾಗುವಂತದ್ದಲ್ಲ. ಇದನ್ನೇ ನೀವು ಮರವಾಗಿ ಬೆಳೆಸಿದ್ರೆ ಮರ ಆಗುತ್ತೆ ಇದು. ಸೊ ನೀವು ಅಂದ್ರೆ ಇವಾಗ ಸ್ವಲ್ಪ ಅಂತರನ ಜಾಸ್ತಿ ಕೊಟ್ಬಿಟ್ಟು ಮರ ಮಾಡಿಬಿಟ್ಟಿದ್ರೆ ನೀವು ಯಾವತ್ತು ಮಾರುಕಟ್ಟೆಯಲ್ಲಿ ಇರುತ್ತಲ್ಲ ಅವತ್ತು ನೀವು ಬಿಡ್ಬೋದಾಗಿತ್ತು ಅಂತ. ಅಂದ್ರೆ ಅವತ್ತು ನೀವು ಸೇಲ್ ಮಾಡಬಹುದು. ಬುಡ ಸಮೇತ ಕಿತ್ತೋಗೋ ಪರಿಸ್ಥಿತಿ ಇಲ್ಲ. ಬುಡ ಸಮೇತ ಏನು ಕಿತ್ತೋಗಿತ್ತಿಲ್ಲ ಮೇಡಮ್. ಇದು ನಾನು ಬುಡ ಸಮೇತ ಕಿತ್ತೋಗಿತ್ತಿಲ್ಲ. ಇದು ಕಿತ್ತೋಗ್ಯಕ್ಕೂ ಆಗಲ್ಲ. ಈ ಅಡಿಕೆ ಜೊತೆಗೆ 20 ವರ್ಷ ಜೊತೆಯಾಗಿ ಬರುತ್ತೆ ಇದನ್ನು. ಹೌದಾ? ಇದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಕೊಯ್ದು ಬಿಡ್ತಾ ಇದೀವಿ. ಅಂದ್ರೆ ಉದಾಹರಣೆ ಹೆಂಗೆ ಅಂದ್ರೆ ಈಗ ಇದನ್ನ ಕರಿಬೇವನ್ನ ನೀವು ಕಾಣ್ಬೋದು. ಈಗ ಹಿಂಗ್ ಕೊಯ್ತೀವಿ ಅಷ್ಟೇ ಹಿಂಗ್ ಕೊಯ್ತೀವಿ. ಕೊಯ್ದು ಮಲ್ಚ್ ಮಾಡ್ತಾ ಇರೋದು ಅಷ್ಟೇ. ನಾನು ಕೊಯ್ದು ಮಲ್ಚ್ ಮಾಡ್ತಾ ಇದೀನಿ. ಈಗ ಏನ್ ನಾನು ಇಲ್ಲಿ ಕೊಯ್ದನಲ್ಲ, ಈಗ ಇನ್ನೇನು ಇಲ್ಲಿ ಕೊಯ್ದಿನಲ್ಲ, ಇದು ಹಂಗೆ ಹೊಡ್ಕೊಳುತ್ತೆ. ಮುಂದೆ ಹೊಡ್ಕೊಳುತ್ತೆ. ಈಗ ಇಲ್ಲೇ ಎಲ್ಲ ತೋರ್ಸೋಣ ಮುಂದೆ. ಈಗ ಏನನ್ನ ಕೊಯ್ದಿದ್ದೀನಲ್ಲ, ಕೊಯ್ದಾದ್ಮೇಲೆ ಈಗ ಗಂಟ್ ಬಂದು ಹೊಡ್ಕೊಳುತ್ತೆ. ಇದು ಅಷ್ಟು ಸುಲಭನಾಗ ಹೋಗಲ್ಲ. 4 ತಿಂಗಳಿಗೆ ಒಂದು ಕಟಾವು. ಏನ್ ಸರ್ ಇದ್ರದ್ದು ಆಯುಷ್ಯ ಎಷ್ಟು ಸರ್ ಇದಕ್ಕೆ? 20 ವರ್ಷ. 20 ವರ್ಷದವರೆಗೂ ಅಡಿಕೆಗೆ ಸಪೋರ್ಟಿವ್ ಆಗಿರುತ್ತೆ. ಸಪೋರ್ಟಿವ್ ಆಗಿರ್ತವೆ. ಆಮೇಲೆ ಅದು ನಮ್ಗೆ ಏನು ಲಾಸ್ ಇಲ್ವಲ್ಲ. ಇದು ಬೆಳೆಸೋದ್ರಿಂದ ಲಾಸ್ ಏನು ಹೇಳ್ರಿ? ಏನು ಲಾಸ್ ಇಲ್ಲ. ರೇಟ್ ಇದ್ದಾಗ ಕೊಡ್ತೀನಿ, ರೇಟ್ ಇಲ್ಲದೆ ಇಲ್ಲೇ ಬಿಡ್ತೀನಿ, ಮಲ್ಚಿಂಗ್ ಆಗೋಕತ್ತೆ. ನನಗೆ ಸಮಸ್ಯೆ ಬಂದು ಅಡಿಕೆ ಕೊಯ್ಯುವಾಗ ಅಡಿಕೆ ಕಟಾವು ಮಾಡುವಾಗ ಈ ತರ ಇದ್ರೆ ಸಮಸ್ಯೆ. ಅದ್ರ ಸಲುವಾಗಿ ಅಡಿಕೆಗೆ ಹತ್ರ ಮಾಡ್ಕೊಂಡಿದೀವಿ. ಇಲ್ಲೇನು ಸಮಸ್ಯೆ ಬರ್ತೈತೆ ಅಂತಂದ್ರೆ ಈಗ ನಮಗೆ ನವೆಂಬರ್ ಇಂದ ಹಿಡಿದು ಸೀಸನ್ ಇರುತ್ತೆ ಮೇಡಮ್. ನವೆಂಬರ್ ತಿಂಗಳಲ್ಲಿ ಕರ್ಬೇವು ಬರಲ್ಲ. ಯಾಕೆ ಅಂದ್ರೆ ಕರ್ಬೇವು ಅವಾಗ ಚಳಿ ಆದ ಕಾರಣ ಇಳುವರಿ ಬರಲ್ಲ ಬೇಗ. ರೈಟ್. ಅದ್ರ ಸಲುವಾಗಿ ನಾನು ಹೋದ ವರ್ಷ ನೋಡ್ಕೊಂಡಾಗ ಏನಾಯ್ತು ಅಂತಂದ್ರೆ ಸ್ವಲ್ಪ ಲೇಟಾಗಿ ಕಟಾವು ಮಾಡಿದೆ. ಅಂದ್ರೆ ಆಗಸ್ಟಲ್ಲಿ ಕಟಾವು ಮಾಡಿದೆ. ಯಾಕೆ ಆಗಸ್ಟಲ್ಲಿ ಕಟಾವು ಮಾಡಿದ್ರೆ ನನಗೆ ಅಡಿಕೆ ಕೊಯ್ಲಿಗೆ ತೊಂದರೆ ಆಗದಂತ ಆಗಸ್ಟ್ ವರೆಗೂ ಕಟಾವು ಮಾಡಿದೆ. ನನಗೆ ನವೆಂಬರ್ಗೆ ಬರಲಿಲ್ಲ. ಇದು ನಿಧಾನ ಆಯ್ತು. ಅದ್ರ ಸಲುವಾಗಿ ಈಗ ಮುಂಚೆಗೆ ಮಾಡ್ತಾ ಇದೀನಿ. ಅಂದ್ರೆ ನವೆಂಬರ್ಗೆ ಬರಂಗೆ, ಅಂದ್ರೆ ಒಂದು ಕಟಾವು ಹೋಯ್ತು ಅಂದ್ರೆ ನೆಕ್ಸ್ಟ್ ಕಟಾವು ತೆಗಿಬೇಕು ಅಂತ, ಅದ್ರ ಲಾಭ ತೆಗಿಬೇಕು ಅನ್ನೋ ಒಂದು ಉದ್ದೇಶ. ನವೆಂಬರ್ಗೆ ಬಂದೇ ಬರುತ್ತೆ ಗ್ಯಾರಂಟಿ. ಆಮೇಲೆ ನಮ್ಗೆ ಅಡಿಕೆ ಕಟಾವಿಗೆ ತೊಂದರೆ ಆಗಬಾರ್ದು ಅಂತ ಕಟ್ ಮಾಡ್ಬಿಡ್ತಿದ್ದೀನಿ. ಇದೇನು ತೊಂದರೆ ಇಲ್ಲ. ಏನಪ್ಪ ಸಮಸ್ಯೆ ಅಂದ್ರೆ ಕನಿಷ್ಠ ಅಂದ್ರೂ ನಾವು ಇದಕ್ಕೆ ಅದು ಮಾರ್ಕೆಟಿಂಗ್ ಕೊಡುವಾಗ 3 ಅಡಿ ಹೈಟು, 3 ಅಡಿ ಅಂದ್ರೆ ನೆಲದಿಂದ 3 ಅಡಿ ಹೈಟಿಗೆ ಕಟಾವ್ ಮಾಡ್ತೀವಿ. ಈಗ ಏನಪ್ಪಾ ಅಂದ್ರೆ ಮಲ್ಚಿಂಗ್ ಮಾಡ್ಲೇಬೇಕು, ಹೆಂಗಿದ್ರು ರೇಟ್ ಇಲ್ವಲ್ಲ ಅನ್ನೋ ಒಂದು ಕಾರಣ ಇಲ್ಲಿ ಅನುಕೂಲ ಆಗ್ಲಿ ಅಂತ ಇಷ್ಟೇ ಹತ್ರ ಇಟ್ಕೊಂಡು ಈಗ ಕಟಾವ್ ಮಾಡ್ತೀವಿ. ಈಗ ಸದ್ಯಕ್ಕೆ ಅಡಿಕೆಗೆ ನೀವು ಅದನ್ನ ಅಂದ್ರೆ ಅಡಿಕೆದ ಹಾರ್ವೆಸ್ಟ್ ಮಾಡಬೇಕಾಗಿರೋ ಸಮಯದಲ್ಲಿ ಇದು ಡಿಸ್ಟರ್ಬ್ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಕಟ್ ಮಾಡಿ ಹಾಕ್ತಾ ಇದೀರಿ. ಬುಡ ಸಮೇತ ನೀವು ಕಿತ್ತೊಗಿತಾ ಇಲ್ಲ. ಆಗೋದು ಇಲ್ಲ ಮೇಡಮ್.
ಸರ್ ಈಗ ನಮ್ಮ ರೈತ ಬಾಂಧವರು ಅವತ್ತು ಅಡಿಕೆಯಲ್ಲಿ ಕರಿಬೇವ ಅಂತ ಹೇಳಿ ಶಾಕ್ ಇಂದ ನೋಡಿದ್ರು, ನಿಮ್ಮ ಹಲವು ವಿಡಿಯೋಗಳು ವೈರಲ್ ಕೂಡ ಆಯ್ತು. ಈಗ ನಮ್ಮ ರೈತರು ಕೇಳೋ ಪ್ರಶ್ನೆ, ಈಗಲೂ ಕೂಡ ನೀವು ಹೇಳ್ತೀರಾ ಈ ಕರಿಬೇವಿನಿಂದ ಲಾಭ ಇದೆ, ಕರಿಬೇವನ್ನ ಅಡಿಕೆ ಮಧ್ಯೆ ಹಾಕಿದ್ರೆ ಲಾಭ ಸಿಗುತ್ತೆ, ಮತ್ತೆ ನಿಮಗೆ ಒಳ್ಳೇದನ್ನ ಮಾಡ್ತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಹೇಳಿ. ಹೌದು ಮೇಡಮ್, ನಾನು ಈ ಹಿಂದೆ ಯೂಟ್ಯೂಬ್ ಚಾನಲ್ ಹೇಳಿದ್ದೆ, ಕರ್ಬೇವು ಬೆಳೆದ್ರೆ ಯಾವತ್ತಿದ್ರು ಡಿಸ್ಟಿಂಕ್ಷನ್. ಈಗಲೂ ನಾನು ಅದನ್ನೇ ಹೇಳೋದು, ಡಿಸ್ಟಿಂಕ್ಷನ್ನೇ. ಆದ್ರೆ ಹೆಂಗೆ ಸರ್ ಅದು? ಹೆಂಗೆ ಅಂತಂದ್ರೆ ಮೇಡಮ್, ಸೀಸನ್ ಇದ್ದಾಗ ರೇಟ್ ಕೊಡುತ್ತೆ ನಮ್ಗೆ, ಸಾಕು. ನಮಗೆ ಬೇಕಾಗಿರೋದೇನು ಸೀಸನ್ ಇದ್ದಾಗ ರೇಟು. ನೀವು ಸೀಸನ್ ಇಲ್ದಾಗ ರೇಟ್ ಯಾರು ಕೊಡಲ್ಲ. ಯಾಕೆ ಅಂತಂದ್ರೆ ಏರಳವಾಗಿ ಬೆಳೆದಾಗ, ಏರಳವಾಗಿ ಸಿಕ್ಕಿದಾಗ ರೇಟ್ ಕಮ್ಮಿ ಆಗೇ ಆಗುತ್ತೆ. ಈಗ ನವೆಂಬರ್ ಇಂದ ಹಿಡಿದು ಏಪ್ರಿಲ್ ವರೆಗೂ ಸೀಸನ್ ಇರ್ತೈತೆ. 6 ತಿಂಗಳು ಕನಿಷ್ಠ ಪಕ್ಷ ರೇಟ್ ಇರ್ತೈತೆ. 6 ತಿಂಗಳು ಸೀಸನ್ ಇರುತ್ತೆ. ಅದು ಕೊಟ್ಕೊಳ್ಳಿ, 2 ಕಟಾವ್ ಬರುತ್ತೆ, 2 ಕಟಾವ್ ಕೊಟ್ಕೊಳ್ಳಿ, ಸಾಕು. ಸೀಸನ್ ಇಲ್ದಾಗ ಬೇಡ, ಅವ್ನಿಗೋಗಿ 10 ರೂಪಾಯಿ ಕೊಡೋ ಅಂತದೇನು, ಅವ್ನಿಗೋಗಿ ತಲೆಭಾಗ ಅಂತದೇನು, ಕಟಾವ್ ಮಾಡ್ಬಿಟ್ರಿ ಗೊಬ್ಬರ ಆಗುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ, ಇದು ಮೊದಲನೇದಾಗಿ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದೆ. ಯಾಕಂದ್ರೆ ದ್ವಿದಳ ಯಾವ್ದಾದ್ರು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಆಯ್ತು, ಆಯ್ತಾ, ಕೊಯ್ದು ಬಿಟ್ರೆ ಗೊಬ್ಬರ ಆಯ್ತು. ಹಂಗ ಅಕಸ್ಮಾತ್ ಏನಾದ್ರು ಇದನ್ನ ನಾವು ಏನಾದ್ರು ಅಂದ್ರೆ ಹೆಂಗೆ ಅಂದ್ರೆ ಡ್ರಮ್ ಅಲ್ಲಿ ಕೊಳ ಹಾಕಿ ಹಾಕ್ತಿವಿ ಅಂದ್ರೆ ಕಬ್ಬಿಣ ಅಂಶ, ಜಿಂಕ್ ಅಂಶ ಸಿಗುತ್ತೆ. ಏರಳವಾಗಿ ಐತಿ ಇದ್ರಲ್ಲಿ. ಇದನ್ನ ಕೊಳ ಹಾಕಿ ಅದನ್ನಾದ್ರೂ ಮಾಡ್ಕೋಬಹುದು. ನಮ್ಗೆ ಅಷ್ಟೆಲ್ಲ ಮಾಡಕ್ ಆಗಲ್ಲ ಅನ್ನೋದಕ್ಕೋಸ್ಕರನೇ ಭೂಮಿಗೆ ಮಲ್ಚ್ ಮಾಡ್ತಾ ಇದೀವಿ. ಬೇಗ ಕಳಿಯುತ್ತೆ, ಬೇಗ ಕಳಿಯುತ್ತೆ. ಒಟ್ನಲ್ಲಿ ಲಾಸ್ ಇಲ್ಲ, ಲಾಸ್ ಏನಿಲ್ಲ. ಹೆಂಗಿದ್ರು ಕರಿಬೇವಿನಿಂದ ಲಾಭ. ಹೌದು. ಓಕೆ, ನೀವು ಅಂದ್ರೆ ಈಗ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ದಿರೋ ಕಾರಣಕ್ಕಾಗಿ ಅವ್ರ ಹತ್ರ ನಾವು ಹೋಗಿ ತಲೆ ಬಾಗೋದು ಬೇಡ, ನಮ್ಮ ಭೂತಾಯಿಗೆ ಹಾಕೋಣ, ಅವನ ಹತ್ರ ಹೋಗಿ ತಲೆ ಬಾಗೋದು ಬೇಡ ಅನ್ನೋದು ಉದ್ದೇಶ. ಹೌದು. ಬಟ್ ಏನಂದ್ರೆ ಮುಂದೊಂದು ದಿನ ಮಾರುಕಟ್ಟೆಯಲ್ಲಿ ವ್ಯಾಲ್ಯೂ ಬಂದಾಗ ಇದು ಮತ್ತೆ ಚಿಗುರು ಹೊಡೆದಿರುತ್ತೆ. ಈಗಲೂ ಅಷ್ಟೇ, ನಾನು ಈ ಕರಿಬೇವು ಆಗ್ತಾಗ್ಲೂ ಅಷ್ಟೇ, ಅವಾಗಲೂ ಹೇಳಿದ್ದೆ ಮೇಡಮ್, ಅವಾಗಲೂ ಅಷ್ಟೇ ಹೇಳಿದ್ದೆ, ನಾನು ಯಾವುದೇ ಕಾರಣಕ್ಕೂ ಕಮ್ಮಿಗಂತೂ ಕೊಡಲ್ಲ. ರೇಟ್ ಇದ್ದಾಗ ಮಾರ್ತೀನಿ, ಮಿಕ್ಕಂತೆ ನನ್ನ ಭೂಮಿಗೆ ಬಿಡ್ತೀನಿ ಅಂತ. ಅದು ಇವತ್ತು ಮಾಡ್ತಾ ಇದ್ದೀನಿ. ಅವತ್ತು ಹೇಳಿದ್ದೆ, ನುಡಿದಂತೆ ನಡೆದಿ ಅಂತ. ಇವತ್ತು ಬೇಕಾದ್ರೆ ನೀವು ತೋರಿಸಿ, ಕಟ್ ಮಾಡಿರೋದೆಲ್ಲ ಕಂಪ್ಲೀಟ್ ಆಗಿ ತೋರಿಸಿ ಮೇಡಮ್. ಅವತ್ತು ನುಡಿದಿದ್ದೀನಿ, ಇವತ್ತು ಹಂಗೆ ನಡೀತಿದ್ದೀನಿ. ಕರ್ಬೇವಿಂದ ಲಾಭನೂ ಉಂಟು. ಕರ್ಬೇವಿಂದ ತೊಂದರೆ ಏನಪ್ಪಾ ಅಂದ್ರೆ ಆಗುತ್ತೆ ಅಂತಂದ್ರೆ, ನಮ್ಮ ಅಡಿಕೆ ಇದರಲ್ಲಿ ಕಟಾವ್ ಮಾಡ್ದಂಗಿದೆ ತೊಂದರೆ ಆಗುತ್ತೆ ಮೇಡಮ್. ಇದು ಬಹಳ ಎಚ್ಚರಿಕೆ. ಅಡಿಕೆ ತೋಟದಲ್ಲಿ ಯಾರ್ಯಾರು ಹಾಕಕ್ ಹೋಗ್ತೀರಾ, ಈ ಅಡಿಕೆ ಕಟಾವ್ ಮಾಡೋ ಟೈಮಲ್ಲಿ ಕರ್ಬೇವು ಕಟಾವ್ ಆಗಿರ್ಬೇಕು. ಅದು ಬಹಳ ಸಮಸ್ಯೆ. ಅದೇ ಪ್ರಮುಖವಾಗಿ ಸವಾಲು ಅಂತ ಹೇಳ್ತಾರ ಅದನ್ನ. ಈ ಅಡಿಕೆಯಲ್ಲಿ ಹೆಂಗೆ ಈ ಕರಿಬೇವನ್ನ ಬೆಳಿತೀರಿ ನೀವು ಅಂತ? ಬೆಳಿತಿದ್ದೀನಲ್ಲ ಮೇಡಮ್. ಈಗ ಎಷ್ಟೋ ಜನಗಳಿಗೆ ಈ ತರ ಬಂದಿರೋದು ನೋಡಿದ್ರೆ, ಎಷ್ಟೋ ಜನಗಳಿಗೆ ಆಸೆ, ಈ ತರ ಬರ್ತದೆ ಕರ್ಬೇವು, ನಾವು ಬರೋದೇ ಇಲ್ವಲ್ರಿ ಕರ್ಬೇವು, ನಿಂದ ಹೆಂಗ್ ಬಂದೈತೆ? ನಂದು ಬಂದೈತೆ, ಕಾರಣ ಆರ್ಗ್ಯಾನಿಕ್. ಓಕೆ. ಆಮೇಲೆ ಅದು ನೀವು ಒಂದು ಯಾವುದೇ ರೀತಿ ರಾಸಾಯನಿಕದ ಒಂದು ಅಗಳು ಕೂಡ ಇದಕ್ಕೆ ಸಿಂಪಡಣೆ ಏನಿಲ್ಲ, ಯಾವುದೇ ಗೊಬ್ಬರ ಕೊಟ್ಟಿಲ್ಲ, ಬರೀ ಎರೆಹುಳು ಗೊಬ್ಬರ ಮತ್ತೆ ಇಲ್ಲಿರುವಂತಹ ಹಸಿರೆಲೆ ಗೊಬ್ಬರ, ಎರೆಜಲ, ಒಟ್ಟಿನಲ್ಲಿ ಪ್ರಕೃತಿಗೆ ಬಿಟ್ಬಿಟ್ಟಿರುವಂತದ್ದು ಬೆಳೆಗಳನ್ನ. ಸೊ ಪ್ರಕೃತಿ ಮಾತೆ ಈ ರೀತಿಯಾಗಿ ಸಂಪನ್ಭರಿತವಾಗಿ ಬೆಳೆಸ್ಕೊಟ್ಟವಳೆ ನಿಮಗೆ. ಓಕೆ ಸರ್, ನೋಡ್ತಾ ಇರುವಂತ ನಮ್ಮ ರೈತ ಬಾಂಧವರಿಗೆ ಕರಿಬೇವಿನ ಬಗ್ಗೆ ಏನಾದ್ರೂ ಮಿತ್ ಉಳ್ಕೊಂಡಿರುತ್ತೆ, ಏನ್ ಹೇಳ್ತೀರಿ ಅವ್ರಿಗೆ? ಈಗ ಮೇಡಮ್ ಎಷ್ಟೋ ಕಾಲ್ಗಳು ಬರ್ತಾವೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಇದು ಕರಿಬೇವಿನ ವಿಚಾರಕ್ಕೆ ಬಂದ್ರೆ ಜೂನ್ ಇಂದ ಹಿಡಿದು ಸೆಪ್ಟೆಂಬರ್ ವರೆಗೂ ಹಾಕಬಹುದು ಮೇಡಮ್. ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಹಾಕಬಹುದು. ಮಿಕ್ಕಂತೆ ಬೀಜ ಯಾವಾಗಂತ ಅವಾಗಲೇ ಸಿಗಲ್ಲ. ಬೀಜ ಸಿಗೋದು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ಸಮಸ್ಯೆ ಬಂತು. ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಬಿಡು ಇನ್ನ ಟೈಮ್ ಐತಿ ಸೆಪ್ಟೆಂಬರ್ ಅಂತ ಸುಮ್ಮನೆ ಹಾಕ್ತಾರೆ. ಕೆಲವೊಬ್ರು ಆಗಸ್ಟ್ ಅಲ್ಲಿ ಹಾಕ್ತಾರೆ. ಆಗಸ್ಟ್ ಅಲ್ಲಿ ಹಾಕಾದ್ಮೇಲೆ ಏನಾಗ್ತದೆ ಅಂತಂದ್ರೆ, ಕೆಲವೊಂದು ಹೋಗ್ತವೆ ಕರಿಬೇವು ಬೀಜ ಹಾಕಿದಷ್ಟೇ ಹುಟ್ಟಲ್ಲ, ಹೋಗ್ತವೆ. ಅವಕ್ಕೆ ಹೋಗಾದ್ಮೇಲೆ ತಿರ್ಗಾ ಅವ್ರು ಬೀಜ ಹಾಕ್ಬೇಕು ಅಂದ್ರೆ ಬೀಜನೇ ಸ್ಟಾಪ್ ಆಗಿರ್ತದೆ, ಬೀಜ ಸಿಗಲ್ಲ. ಇದು ಬಹಳ ಇಂಪಾರ್ಟೆಂಟ್. ಆಮೇಲೆ ಕರ್ಬೇವಿನ ವಿಚಾರ ಹೆಂಗಪ್ಪ ಅಂದ್ರೆ, ಇದು ಬಹಳ ಸೆನ್ಸಿಟಿವ್ ಮೇಡಮ್. ಇಷ್ಟು ಬೆಳೆದಿದೆ ಅಂದ್ರೆ ಸುಮ್ನೆ ನಾನು ಹಾಕ್ಬಿಡ್ತೀನಿ ಬೆಳಿತೀನಿ ಅಲ್ಲ, ಅದ್ರ ಬಗ್ಗೆ ಅರ್ದು ಕುಡ್ದಾದ್ಮೇಲೆ ಬೆಳೆಯಕ್ಕೆ ಶುರು ಮಾಡು, ಅವಾಗ ನಿನಗೆ ಅನುಭವ ಗೊತ್ತೈತೆ. ಇದನ್ನ ನಾಳೆ ಹಿಂದೆ ನಾನು ಇದನ್ನೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ, ಸ್ವಲ್ಪ ಸವಾಲುಗಳನ್ನೆಲ್ಲ ಎದುರಿಸಿ ತಿಳ್ಕೊಂಡು ಮಾಡಿರೋದು ಮೇಡಮ್. ಇಷ್ಟೇ ಸುಲಭನಾಗಿ ಇನ್ನೊಬ್ಬನಿಗೆ ಬರ್ತೈತೆ ಅಂತ ನಾನೇ ಹೇಳಲ್ಲ. ಯಾರು ಇನ್ಸ್ಪಿರೇಷನ್ ನಿಮ್ಗೆ ಈ ತರ ಅಡಿಕೆ ಮಧ್ಯೆ ಕರಿಬೇವು ಬೆಳಿಬೇಕು ಅಂತ? ಆ ತರದಲ್ಲಿ ಯಾರು ಇನ್ಸ್ಪಿರೇಷನ್ ಇಲ್ಲ, ಆದ್ರೆ ಕರಿಬೇವು ಬೆಳೆದಿರೋರು ಇನ್ಸ್ಪಿರೇಷನ್ ಇದ್ದಾರೆ ಮೇಡಮ್. ಅಂದ್ರೆ ಕೆಲವೊಬ್ರೆಲ್ಲ ಇದರಲ್ಲಿ ಸಾವಯವದಲ್ಲಿ ಮಾಡಿಲ್ಲ, ಕೆಮಿಕಲ್ ಅಲ್ಲಿ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಇದಾರಾ ನಿಮ್ಮಂತವ್ರು ಅಡಿಕೆ ಮಧ್ಯೆ ಈ ಕರಿಬೇವನ್ನ ಬೆಳೆದವ್ರು? ನಾವು ನಿಮ್ಮನ್ನೊಬ್ಬರನ್ನ ನೋಡಿದೀವಿ. ಇಲ್ಲ ಮೇಡಮ್, ನಂತರ ಮಸ್ತಲ್ಲಿ ಇದಾರೆ. ಅದು ಎಷ್ಟೋ ನಾನು ಕಮೆಂಟ್ ಮಾಡಿದೀನಿ ಎಷ್ಟೋ ಯೂಟ್ಯೂಬ್ಗಳಲ್ಲಿ. ಆದ್ರೆ ಒಂದು ಏನ್ ಸತ್ಯ ಅಂದ್ರೆ, ಅಡಿಕೆ ಸಾಲ ಏನ್ ನಾನು ನಿಂತಿದ್ದೀನಲ್ಲ, ಈ ತರ ಅಡಿಕೆ ಸಾಲಲ್ಲಿ ಒಂದು ಸೆಂಟ್ರಲ್ ಕುಣಿಸಿದಾರೆ ಬಿಟ್ರೆ, ಈ ತರ ಪ್ಲಾನಿಂಗ್ ಅಲ್ಲಿ ಯಾರು ಮಾಡಿಲ್ಲ ಮೇಡಮ್. ಅದಂತೂ ಸತ್ಯ. ಇದನ್ನ ಯಾಕೆಂದ್ರೆ ನಾನು ನೋಡಿದೀನಿ, ವಿಚಾರಿಸಿ ನೋಡಿದೀನಿ, ಈ ತರ ಯಾರು ಮಾಡಿಲ್ಲ. ಯಾಕೆಂದ್ರೆ ನಾನು ಮಾಡಿರೋದು 3/4 ಎಕರೆಯಲ್ಲಿ ಟೋಟಲ್ 45,000 ಗಿಡ. ಅದರಲ್ಲೂ ಹೆಂಗಪ್ಪ ಎಷ್ಟೋ ಜನ ಪ್ರಶ್ನೆ ಮಾಡಿದಾರೆ ನನಗೆ, ಅದ್ ಹೆಂಗ್ ಇಟ್ಟಕ್ಕೆ ಸಾಧ್ಯ, ನೀವ್ ಅದ್ ಹೆಂಗ್ ಹೇಳ್ತೀರಾ ಸಾಧ್ಯ, ನಾನು ಬಂದು ನೋಡ್ಬೇಕು, ನೀವು ಹೇಳ್ತೀರಾ ಸುಳ್ಳು ಹೇಳ್ತಿದ್ದೀರಾ. ಎಷ್ಟೋ ಜನ ಬಂದು ಕೇಳಿದಾರೆ. ಅದನ್ನ ಬಂದು ನೋಡಾದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ಯಾವ ತರ ಪ್ಲಾನಿಂಗ್. ಅದೇ ಇರೋದು ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್. ನಾನು ಏನಪ್ಪ ಮಾಡಿದೆ ಅಂದ್ರೆ, ಈ 1 ಅಡಿ ಗಿಡನ ಒಂದ್ ಸ್ವಲ್ಪ ಇನ್ನೊಂದು ಅರ್ಧ ಅಡಿ ಪಕ್ಕಕ್ಕೆ ಇಟ್ಟರೆ ಇನ್ನೂ ಚೆನ್ನಾಗಿರೋದು, ಉತ್ತಮ ಆಗೋದು. ಅಂದ್ರೆ 1 ಅಡಿ ಯಾಕೆ ಅಂತಂದ್ರೆ, ಈಗ ತೀರಾ ಹತ್ರ ಇದರಿಂದ 1 ಅಡಿ ಪಕ್ಕದಲ್ಲಿ ಇರೋದ್ರಿಂದ
ಅಡಿಕೆ ಹಿಡಿಯುವಾಗ ನಾವೇನು ಮಾಡ್ತೀವಿ ಅಂದ್ರೆ ಅಡಿಕೆ ಹಿಡಿಯೋ ಗೀಲಲ್ಲಿ ಕೂಳೆ ತುಳಿತೀವಿ. ಹಾ ಹೌದು ಈ ಕರ್ಬೇವ್ದು ಕೂಳೆ ಇರ್ತದಲ್ಲ, ನಮ್ಗೆ ಅಡಿಕೆ ಗೀಲಿ ಹೊಡೆದು ಆ ಕೂಳೆ ಒಂದು ಎದ್ದೇಳ್ದಂಗೆ ನೋಡ್ಕೋಬೇಕು. ಈ ಕರ್ಬೇವ್ ವಿಚಾರದಲ್ಲಿ ನಾನು ಹೆಂಗೆ ಅಡಿಕೆ ಬಿದ್ದಾಗ ಇದು ಕಟಾವು ಮಾಡಬೇಕು ಅಂತ ಹೇಳಿದ್ನೋ ಅದೇಂಗೋ ಈ ಕೂಳೆನೂ ಅಷ್ಟೇ ಪೂರ್ತಿ ತಳಕತ್ತ ಕೊಯ್ಬೇಕು ಮೇಡಮ್. ತೀರ ನಾವೇನ್ ಮಾಡಿದೀವಿ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಹಿಂಗ್ ಪೂರ್ತಿ ಕೂಳೆ ಒಂದು ಅರ್ಧ ಅಡಿ ಬಿಡ್ಕೊಂಡು ಕೊಯ್ತಾರೆ ಹಿಂಗೆ ಮೇಲೆ, ಹಿಂಗ್ ಕೊಯ್ಬಾರ್ದು, ಪೂರ್ತಿ ನೆಲಕತ್ತ ಕೊಯ್ಬೇಕು. ಚಿಗುರುತ್ತೆ. ಇದೆಲ್ಲ ಏನು ಈಗ ನೀವು ನೋಡಿದೀರಾ, ಇದು ನನಗೆ ಹಾಕಿ 2 ವರ್ಷ ಆಯ್ತು. ಕನಿಷ್ಠ ಅಂದ್ರೆ ಅಲ್ಲಿ 5 ಕಟಾವ್ ಮಾಡಿದೀನಿ ಮೇಡಮ್. 2 ವರ್ಷಕ್ಕೆ 5 ಸರಿ ಕಟಾವ್ ಮಾಡಿದೀನಿ. 3 ತಿಂಗಳು ಕಟಾವ್ ಒಂದಿದ್ರೆ ಈ ಸತಿ 8 ಸತಿ ಮಾಡ್ಬೇಕಾಗಿತ್ತು. 3 ತಿಂಗಳು, ಇದು 3 ತಿಂಗಳಿಗೆ ಬರಲ್ಲ. ಅಡಿಕೆ ತೋಟದಲ್ಲಿ ನಾನೇ ಹೇಳಿದ್ದೆ 3 ತಿಂಗಳಿಗೆ ಓಪನ್ ಏರಿಯಾದಲ್ಲಿ ಬರ್ತೈತೆ, 4 ತಿಂಗಳು ಬೇಕು ಅಂತ. ಸತ್ಯ 4 ತಿಂಗಳು 5 ತಿಂಗಳು ಹಿಡಿಯುತ್ತೆ ಮೇಡಮ್ ಅಡಿಕೆ ತೋಟದಲ್ಲಿ. ಸತ್ಯ 5 ತಿಂಗಳು ಹಿಡಿಯುತ್ತೆ. ನಾನು ಹತ್ರ 5 ಸತಿ ಕಟಾವು ಮಾಡಿದೀನಿ ಇಷ್ಟೊತ್ತಿಗೆ. ಓಕೆ, ಒಟ್ಟು 45,000 ಗಿಡಗಳನ್ನ ಅಡಿಕೆ ಮಧ್ಯೆ ಬೆಳೆದ್ರಿ. ಈಗ ನಮ್ಮ ರೈತರು ಕೇಳ್ತಾ ಇದಾರೆ ಓಪನ್ ಆಗಿ, ಎಷ್ಟು ಆದಾಯ ಬಂತು ನಿಮ್ಗೆ? ಆದಾಯ ಅಂತಂದ್ರೆ ನನಗೆ ಒಂದು ಸತಿ ಬಂದು ಅಲ್ಲಿಗೆ 45 ಅಂತೆ, ಒಂದ್ ಸತಿ 12 ಕ್ವಿಂಟಲ್ ಕೊಟ್ಟಿದ್ದೀನಿ ಮೇಡಮ್. ಓಕೆ, ಒಂದು ಸತಿ 45 ರೂಪಾಯಿ ಅಂತೆ 12 ಕ್ವಿಂಟಲ್ ಕೊಟ್ಟಿದ್ದೀರಿ, ಲೆಕ್ಕ ಹಾಕೊಳ್ಳಿ. ಹಾಕಡ್ರಿ. ಆಮೇಲೆ 55 ಅಂತೆ ಕೊಟ್ಟಿದ್ದೀನಿ. 55 ಅಂತೆ ಕೊಟ್ಟಾಗ 9 ಕ್ವಿಂಟಲ್ ಬಂದಿತ್ತು. 9 ಕ್ವಿಂಟಲ್. ಇನ್ನೊಂದ್ ಸತಿ ಕೊಟ್ಟಾಗ 13 ಕ್ವಿಂಟಲ್ ಬಂದಿತ್ತು, 60 ರೂಪಾಯಿ ಅಂತೆ. ಲೆಕ್ಕ ಹಾಕೊಳ್ಳಿ. 60 ರೂಪಾಯಿ ಅಂತೆ ಕೊಟ್ಟಿದ್ದೀನಿ ಮೇಡಮ್. ಇಷ್ಟು ಸಾಧ್ಯ ಆಗೈತೆ ಮೇಡಮ್. ಅಂದ್ರೆ ಒಟ್ಟು ಕರಿಬೇವಿನಿಂದ ನಿಮ್ಗೆ ಎಷ್ಟು ಸಿಗ್ಬೇಕು ಸಿಕ್ಬಿಟ್ಟಿದೆ. ಹೌದು, ಆಯ್ತಾ? ಇನ್ನೈತಲ್ಲ ಕಡಿಮೆ ಬೆಲೆಗೆ ಹೋಗಿ ಕೊಡೋದಕ್ಕಿಂತ ಭೂತಾಯಿಗೆ ಹಾಕ್ಬಿಡೋಣ ಅಂತ ಇವಾಗ ನೀವು. ನನ್ನ ಅದೇ ಕಾನ್ಸೆಪ್ಟ್. ನಾನಂತೂ ಕಮ್ಮಿ ಕೊಡಲ್ಲ, ಏನು ತೊಂದ್ರೆ. ಯಾಕಂದ್ರೆ ನಾನು ಯಾವುದೇ ಬೆಳೆ ಬೆಳಿಲಿ, ಯಾರು ಯಾವುದೇ ಮಾಡ್ಲಿ, ಫಸ್ಟ್ ಫಿಕ್ಸ್ ಆಗ್ಬೇಕು ಮೇಡಮ್. ನಾವ್ ಈ ತರನೇ ಇರ್ತೀವಿ, ಈ ತರನೇ ನಡಿತೀವಿ ಅಂತ ನಾನು 100% ಅದೇ ತರ ನುಡಿತಿದ್ದೀನಿ, ಅದೇ ತರ ನಡೀತಿದ್ದೀನಿ. ಸರ್, ಇನ್ನೊಂದು ಪ್ಲಾನಿಂಗ್ ನಾವು ಹಿಂಗೂ ಮಾಡ್ಬೋದಲ್ಲ. ಈಗ ನೀವು ಹಂಗೆ ಕೊಕೋವಾ ಆಮೇಲೆ ಏಲಕ್ಕಿನ ಮಾಡ್ಕೊಂಡಿದ್ರಿ, 4 ಅಡಿಕೆ ಗಿಡದ ಮಧ್ಯೆ 1 ಹಾಕೊಂಡಿದ್ರಲ್ಲ, ಹಂಗೆ ಈ ಕರಿಬೇವನ್ನು ಹಾಕೊಂಡ್ರೆ ಬೀಜಕ್ಕೂ ಬರ್ಬೋದು, ಮತ್ತೆ ಇದು ಯಾವಾಗ್ಲೂ ಕೂಡ ಸಸ್ಟೈನ್ ಆಗ್ಬೋದಲ್ವಾ? ಆಗ್ಬೋದು. ಆದ್ರೆ ಕರಿಬೇವಿಗೆ ಬೀಜಕ್ಕೆ ಬಿಡ್ಕಂತೀನಿ ಅಂದ್ರೆ ಬಿಸಿಲು ಬೇಕು ಮೇಡಮ್. ಕರಿಬೇವಿಗೆ ಬೀಜಕ್ಕೆ ಬಿಸಿಲು ಬೇಕು ಅನ್ನೋ ಕಾರಣಕ್ಕೇನೆ ನಾನು ಇವತ್ತು ಗಿಡ ಮಾಡ್ಕೊಂಡು ಬಾರ್ಡ್ರಲ್ಲಿ ಹಾಕಕ್ ಹೋಗ್ತಿರೋ ಕಾರಣ ಅದು. ಓಕೆ, ಅದು ಬಹಳ ಇಂಪಾರ್ಟೆಂಟ್. ಈ ಒಳಗಡೆ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಬೀಜಕ್ಕೆ ಬಿಡ್ಕೊಳಕ್ ಆಗಲ್ಲ, ಬೀಜ ಬರಲ್ಲ, ಅಷ್ಟು ಇಳುವರಿ ಬೀಜದಲ್ಲಿ ತೆಗಿಯಕ್ಕಾಗಲ್ಲ. ಓಕೆ, ಗಿಡ ಬೆಳೆಸ್ಕೋಬಹುದು. ಓಕೆ, ಈಗ ಹೊಸದಾಗಿ ಇನ್ನೊಂದು ಪ್ರಯತ್ನ ನೀವು ಮಾಡ್ತಿರ್ಬೋದೇನೋ. ನೀವೇ ಏನಾದ್ರೂ ಇದನ್ನ ನರ್ಸರಿ ಮಾಡ್ತಿದ್ದೀರಾ ಈ ಕರಿಬೇವಿನಿಂದ? ಈಗ ನಾನು ಈಗ ಯಾರ ರೈತರಿಗೆ ಬೇಕೋ ಅವ್ರಿಗೆಲ್ಲ ಏನ್ ಬೀಜ ಕೊಡಿಸಿದೀನಿ ಅವ್ರ ಹತ್ರನೇ ಬೀಜ ತಗೊಂಡು ನಾನು ಇವಾಗ ಬೆಳೆಸ್ತಾ ಇದ್ದೀನಿ. ನನ್ಗೇನ್ ಆಸೆ ಅಂತಂದ್ರೆ ನಾನು ಇನ್ನೊಬ್ರ ಹತ್ರ ತಗೋಬಾರ್ದು ಅನ್ನೋದೇ ಆಸೆ. ಎಲ್ಲೇ ಹೋದ್ರು ಯಾರೇ ಹೋದ್ರು ಅವ್ರ ಹತ್ರ ಅವರು ಬೀಜ ತರಿಸ್ಕೊಂಡು ನರ್ಸರಿ ಮಾಡ್ತಾರೆ ಅಂತ ಅನ್ನಿಸ್ಕೋಬಾರ್ದು. ಹೋದ್ರೆ ಅವ್ರ ಗಿಡನೂ ಸಿಗ್ತೈತೆ, ಅದ್ರ ಬಗ್ಗೆ ಮಾಹಿತಿನೂ ಸಿಗ್ತೈತೆ, ಕಂಪ್ಲೀಟ್ ಆಗಿ ಎಲ್ಲ ಅವ್ರ ಹತ್ರನೇ ಐತಿ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಅದ್ರ ಸಲುವಾಗಿನೇ ಈಗ ಅದಕ್ಕೆ ಶುರು ಮಾಡಿರೋದು. ಅಂದ್ರೆ ಅವ್ರ ಹತ್ರ ಬೀಜ ತರಿಸ್ಕೊಂಡು ಆ ಗಿಡಗಳನ್ನ ಈಗ ನಾನು ಬಾರ್ಡರ್ ಹಾಕ್ತೀನಿ. ಇವತ್ತಲ್ಲ ನಾಳೆ ನನ್ನ ಹತ್ರನೇ ಬೀಜ ಸಿಗಂಗೆ ನಾನು ಮಾಡ್ಕೊಂತೀನಿ. ಯಾಕಂತಂದ್ರೆ ನಿಮ್ಮ ಹಳೆ ವಿಡಿಯೋದಲ್ಲಿ ನಾವು ಮಾಡಿದಾಗ ವೆಲ್ವೆಟ್ ಬೀನ್ಸ್ ಈ ಬೀಜಗಳನ್ನ ತುಂಬಾ ಕೇಳಿದ್ರು. ಹಾಗೆ ಇದನ್ನು ಕೂಡ ನೀವೇನಾದ್ರೂ ನರ್ಸರಿ ಮಾಡ್ಕೊಂಡಿದ್ರೆ ಬೇಕಾಗುವಂತ ರೈತರು ನಿಮ್ಮನ್ನ ಸಂಪರ್ಕ ಮಾಡ್ತಿದ್ರು. ಮಾಡ್ಲಿ, ಆದ್ರೆ ಈಗ ನನಗೆ ಬೇಕಾಗಿರೋ ಸಲುವಾಗಿ ನಾನು ಹತ್ರ 2,000 ಬೆಳೆಸ್ಕೊಂಡಿದ್ದೆ ಮೇಡಮ್. ಈಗ ಅವು ನನಗೆ ಬೇಕು ಸಸಿಗಳು, ಅದ್ರ ಸಲುವಾಗಿ ಮುಂದೊಂದು ದಿವಸ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನೊಂದು ಕೊನೆಯ ಪ್ರಶ್ನೆ. ಈಗ ನೀವೇನೋ ಮಲ್ಚ್ ಮಾಡಕ್ ರೆಡಿ ಆಗ್ಬಿಟ್ಟಿದ್ದೀರಿ, ಸಮರ್ಪಕವಾಗಿ ಮಳೆ ಬೀಳ್ತಾ ಇಲ್ಲ. ಸೊ ಇದು ಸರಿಯಾಗಿ ಡಿಕಂಪೋಸ್ ಆಗಬೇಕು ಅಂತಂದ್ರೆ ನೀರು ಬೇಕು. ಅದಕ್ಕೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಈಗ ನಂದು ಹಾಯಿ ನೀರಾವರಿ ಇದೆ ಮೇಡಮ್. ಹಾಯಿ ನೀರಾವರಿ ಏನ್ ಈ ಕರ್ಬೇ ಬೆಳೆದಿದೆ, ಇದಕ್ಕೆ ಇನ್ಲೇಯರ್ ಹಾಕಿದೀವಿ ಒಳಗಡೆ, ಇದು ಹಂಗೆ ಇದೆ. ಇದು ಏನಪ್ಪ ಈ ಗ್ಯಾಪ್ ಕಾಣ್ತೈತಲ್ಲ, ಈ ಮರ್ಸಾಲ ಈ ಸಾಲಲ್ಲಿ ಹೋಗ್ತವೆ ನೀರು. ನಾವ್ ಇದೇ ಸಾಲಿಗೆ ಕೊಯ್ದು ಬಿಡ್ತಾ ಇರೋದು. ಮಿಕ್ಕಂತ ಈ ಸಾಲಲ್ಲೂ ನೀರ್ ಬರ್ತವೆ, ಮಾಡ್ಕೊಂಡಿದೀವಿ ನಾವು. ಪ್ರತಿ ಸಾಲಲ್ಲೂ ನೀರ್ ಬರ್ತವೆ, ಏನ್ ಸಮಸ್ಯೆ ಇಲ್ಲ ಮೇಡಮ್. ಆ ತರ ಸಮಸ್ಯೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಈ ಕರಿಬೇವಿನಲ್ಲಿ ಯಶಸ್ಸನ್ನ ಕಂಡು ಅವತ್ತು ನೀವು ಎಷ್ಟು ಚೆನ್ನಾಗಿ ಖಡಕ್ಕಾಗಿ ಹೇಳ್ತಾ ಇದ್ರಿ, ಈ ಕರಿಬೇವಿನಿಂದ ನಾನು ಅದನ್ನ ಮಾಡಿದೆ, ಇದನ್ನ ಮಾಡಿದೆ, ಅಷ್ಟು ಪಡೆದೆ, ಇಷ್ಟು ಪಡೆದೆ ಅಂತ ಹೇಳ್ತಿದ್ರಿ. ಇವತ್ತು ಕೂಡ ಅದೇ ಖುಷಿ, ಅದೇ ಯಶಸ್ಸಿನ ಆ ಒಂದು ಗತ್ತು ನಿಮ್ಮ ಹತ್ರ ಇದೆ. ಸೊ ಈ ರೀತಿಯಾದಂಥ ರೈತರನ್ನ ನೋಡ್ಲಿಕ್ಕೆ ನಮಗೂ ಕೂಡ ಹೆಮ್ಮೆ, ಖುಷಿ ಅಂತ ಅನ್ಸುತ್ತೆ. ಧನ್ಯವಾದ ಸರ್. ಧನ್ಯವಾದ. ನೋಡಿದ್ರಲ್ಲ ರೈತ ಬಾಂಧವರೇ, ಎಲ್ಲ ರೀತಿಯ ಹಸಿರೆಲೆ ಗೊಬ್ಬರಗಳನ್ನು ನೋಡಿದ್ರಿ. ಆದರೆ ಇದೇ ಮೊದಲ ಬಾರಿಗೆ ಕರಿಬೇವಿನ ಹಸಿರೆಲೆ ಗೊಬ್ಬರ ಭೂತಾಯಿಯನ್ನು ಸ್ಪರ್ಶ ಮಾಡಲಿಕ್ಕೆ ರೆಡಿಯಾಗಿ ನಿಂತ್ಕೊಂಡಿದೆ. ಸೊ ಇದೇ ರೀತಿಯಾದಂತಹ ಇನ್ನೂ ಹೊಸ ಮಾಹಿತಿಗಾಗಿ ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.